भुवनं यस्य वाचिकं सर्ववाङ्मयम् आहार्यं चन्द्रतारादि धनि सगसनि तं नमः सात्विकं शिवम् सात्विकं शिवं सात्विकं शिवं सात्विकं शिवं 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 ರಾಣಿ, ನಾವೊಂದು ಹೊಸ ಯೋಜನೆಯನ್ನು ರೂಪಿಸಿದ್ದೇವೆ. ಅದಕ್ಕೆ ನಿಮ್ಮ ಸಲಹೆ ಸಹಕಾರ ನಮಗೆ ಬೇಕು. ರಾಜ್ಯ ವಿಸ್ತಾರದ ಯೋಜನೆಯೇ? ಅಲ್ಲ, ರಾಜ್ಯದ ಭದ್ರತೆಯ ಯೋಜನೆ. ನಮ್ಮ ಯಲಹಂಕದ ಸಮೀಪ ಶಿವನ ಸಮುದ್ರ ಇದೆಯಲ್ಲ, ಅದು ಕೋಟೆ ಕಟ್ಟಕ್ಕೆ ಸರಿಯಾದ ಜಾಗ. ಈ ಘನ ಕಾರ್ಯವನ್ನು ನಾವು ಈಗ ಮಾಡಬೇಕಾಗಿದೆ. ನಮ್ಮ ರಾಜ್ಯ ವಿಜಯನಗರದ ದಕ್ಷಿಣ ಕೋಟೆ ಆಗಬೇಕೆಂಬುದು ಆ ಮಹಾ ಸನ್ನಿಧಾನದ ಅಪೇಕ್ಷೆ. ಆ ಅಪೇಕ್ಷೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯವಲ್ಲವೇ? ಆದರೆ ಅಷ್ಟೊಂದು ಅಪಾರವಾದ ಹಣವನ್ನು ಸಂಗ್ರಹಿಸುವುದು ಹೇಗೆ ಪ್ರಭು? ರಾಣಿ, ಜಯಗೌಡರ ರಾಣಿ ಮರದ ಟೊಂಗಿಗೆ ತೊಟ್ಟಿಲನ್ನು ಕಟ್ಟಿ ಮಗುವನ್ನು ತೂಗುತ್ತಿದ್ದರಂತೆ. ಆಗ ಅಲ್ಲಿಗೆ ಬಂದ ಹಾವೊಂದು ಹೆಡೆ ಎತ್ತಿ ನೆರಳು ಮಾಡಿ ಬಿಸಿಲು ತಾಗದಂತೆ ಆ ಮಗುವನ್ನು ರಕ್ಷಿಸಿತಂತೆ. ಇದಕ್ಕಿಂತ ದೇವರ ಕೃಪೆ ಇನ್ನೇನು ಬೇಕು? ಮುಂದೆ ಅವರಿಗೆ ಅಪೂರ್ವವಾದ ಭೂಗತ ನಿಧಿಯೊಂದು ದೊರೆತು ಕೋಟೆಗಳನ್ನು ಕಟ್ಟಿಸಿದರು. ಅಂತಹ ಹಿರಿಯರ ಆಶೀರ್ವಾದದಿಂದ ನಾವು ಈ ಕಾರ್ಯವನ್ನು ಪ್ರಾರಂಭಿಸೋಣ. ಹಣದ ವ್ಯವಸ್ಥೆ ಹೇಗಾದರೂ ಆದಿತು. ಆದರೂ ವಿಜಯನಗರದ ಪ್ರಭುಗಳಿಂದಲೂ ಹಣ ಸಹಾಯ ದೊರೆತರೆ ಹೆಚ್ಚು ಅನುಕೂಲವಲ್ಲವೇ? ಇಲ್ಲ, ಸಾಧ್ಯವೇ ಇಲ್ಲ. ನೀವ್ ಸತ್ರು ಸರಿ, ನಾ ಸತ್ರು ಸರಿ, ವಿಜಯನಗರ ಅರಸರಿಗೆ ನಾವು ತಲೆಬಾಗಲು ಸಾಧ್ಯವೇ ಇಲ್ಲ. ಹಾಗೆ ಮಾಡಬೇಕೆಂದವರು ಯಾರು? ಯಾರೇ ಹೇಳಿದ್ರು ಅವರು ಮೊದಲೇ ಸಾಯಲಿ. ಅವರು ಯಾಕೆ ಸಾಯುತ್ತಾರೆ? ಸತ್ತರೆ ನಾವೇ ಮೊದಲು ಸಾಯಬೇಕು. ಹೇ, ನಾವ್ಯಾಕೆ ಸಾಯಬೇಕು? ಅವರ್ಯಾರೋ ಕೆಂಪೇಗೌಡರಂತೆ ವಿಜಯನಗರ ಸಾಮ್ರಾಜ್ಯದ ದೊಡ್ಡ ದಾಸ. ನಮ್ಮ ಪಾಳೆಯನ್ನು ವಿಜಯನಗರಕ್ಕೆ ಸೇರಿಸುವ ಹುನ್ನಾರ ನಡೆಸಿದ್ದಾರೆ. ಅವನಷ್ಟೇ ಅಲ್ಲ, ಅವನ ಇಡೀ ಕುಟುಂಬವೇ ವಿಜಯನಗರದ ಕೃಪಾಪೋಷಿತರು. ಅದೇನಾದರೂ ಆಗಲಿ, ನಾವ್ಯಾಕೆ ವಿಜಯನಗರಕ್ಕೆ ಸೇರಬೇಕು? ನಾನು ಕುಣಿಗಲಿನವನು, ಇವನು ಸೋಲೂರಿನವನು. ಹೌದು, ಸೋಲೂರಿನವರು ಎಂದೂ ಸೋಲುವುದಿಲ್ಲ. ಹೌದು, ಸೋಲಲ್ಲ, ಆದ್ರೆ ಸಾಯ್ತಾರೆ. ನಾನು ಬದುಕಿರೋವರೆಗೂ ಯಾರು ಸೋಲೋದು ಬೇಡ, ಯಾರು ಸಾಯೋದು ಬೇಡ. ಆ ಕೆಂಪೇಗೌಡರನ್ನು ಹೀಗೆ ಬಿಟ್ಟರೆ ನಿಮ್ಮ ಸೋಲೂರು, ಅವರ ಕುಣಿಗಲ್ಲು ಮತ್ತೆ ನನ್ನ ಚನ್ನಪಟ್ಟಣ ಯಾವುದು ಉಳಿಯೋದಿಲ್ಲ. ಹಾಗಾದರೆ ನಾವೆಲ್ಲ ಕೆಂಪೇಗೌಡರ ವಿರುದ್ಧ ನಿಲ್ಲಬೇಕು. ಹೌದು, ನಡೀರಿ, ಎಲ್ಲರೂ ಸೇರಿ ಆಕ್ರಮಣ ಮಾಡೋಣ. ಹೌದು, ನಡೀರಿ. ಹೌದು, ನಡೀರಿ. ಈ ಬಾರಿ ಕೆಂಪೇಗೌಡರ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ನನ್ನ ಈ ಕತ್ತಿಗೆ ಅವರು ಇವತ್ತು ಬಲಿಯಾಗುತ್ತಿದ್ದರು. ಹೌದೌದು, ನಮ್ಮ ಸೈನಿಕರ ಸಂಖ್ಯೆ ಅವರಿಗಿಂತ ಹೆಚ್ಚಾಯಿತು. ಸತ್ತವರಲ್ಲೂ ನಮ್ಮವರೇ ಹೆಚ್ಚು, ಅದಕ್ಕೆ ಸೋಲಾಯಿತು. ಹಾಗಂತ ನಾವು ಸುಮ್ಮನೆ ಕೂರಬಾರದು. ನಮ್ಮ ಈ ಸೋಲಿನ ಪ್ರತೀಕಾರ ಆ ಕೆಂಪೇಗೌಡರ ಮೇಲೆ ತೀರಿಸಲೇಬೇಕು. ಮೊದಲು ನಾವು ತಿಂದ ಪೆಟ್ಟು ಗುಣವಾಗಲಿ, ಮಿಕ್ಕಿದ್ದು ಆಮೇಲೆ ನೋಡೋಣ. ಆದರೆ ಮುಂದಿನ ಬಾರಿ ಹೀಗಾಗಬಾರದು ಅಂದ್ರೆ ನಾವು ವಿಜಯನಗರದ ಅರಸರನ್ನೇ ಈ ಕೆಂಪೇಗೌಡರ ವಿರುದ್ಧ ಎತ್ತಿ ಕಟ್ಟಬೇಕು. ಇದೆಲ್ಲ ಕನಸಿನ ಮಾತು. ನಿಮ್ಮ ಈ ಮಾತನ್ನು ಕೇಳೋಕೆ ವಿಜಯನಗರದವರು ಏನು ನಿಮ್ಮ ಅಣ್ಣನೋ ತಮ್ಮನೋ ಮಾವನೋ? ಹಾ, ನಮ್ಮ ತಲೆಯನ್ನು ಉಪಯೋಗಿಸಲು ಇದೇ ಸರಿಯಾದ ಸಮಯ. ನೋಡ್ತಾ ಇರಿ ನಾನೇನ್ ಮಾಡ್ತೀನಿ ಅಂತ.
ನೀವು ವಿಜಯನಗರಕ್ಕೆ ಹೋದಾಗಲೇ ಒಂದು ಅನಿರೀಕ್ಷಿತ ಯುದ್ಧವೊಂದು ನಡೆದು ಹೋಯಿತು. ಹೇಗೋ ಆ ದೇವಿಯ ಅನುಗ್ರಹದಿಂದ ನಮ್ಮ ವೀರರು ವೈರಿಗಳನ್ನು ಬಡಿದು ಓಡಿಸಿದರು. ಅದು ಹಾಗಿರಲಿ, ವಿಜಯನಗರಕ್ಕೆ ನೀವು ಹೋದ ಕೆಲಸ ಏನಾಯ್ತು ಅಂತ ಕೇಳೋಕೆ ನಿಮ್ಮನ್ನ ಇಲ್ಲಿಗೆ ಕರೆಸಿದೆ. ವಿಜಯನಗರದ ದೊರೆಯಾದ ಅಚ್ಯುತರಾಯರ ಆಡಳಿತವನ್ನು ಕಣ್ಣು ತುಂಬಿಕೊಂಡು ಬಂದೆ. ಆದರೆ ಅವರ ಸೂತ್ರವೆಲ್ಲ ಅವರ ಅಳಿಯ ರಾಮರಾಯರ ಕೈಲಿದೆ. ರಾಮರಾಯರಿಗೆ ತಮ್ಮ ಯೋಜನೆಗಳನ್ನು ಹೇಳಿದಾಗ ಅವರು ಸಂತೋಷಪಟ್ಟು ನಿಮಗೆ 30,000 ವರಹಗಳ ಆದಾಯ ಬರುವ 12 ಹೋಬಳಿಗಳನ್ನು ನೀಡಿದ್ದಾರೆ. ಕೋಟೆಯ ನಿರ್ಮಾಣಕ್ಕೂ ಸಂತೋಷ ವ್ಯಕ್ತಪಡಿಸಿದರು. ನಿಮ್ಮ ವಂಶದ ರಾಜಭಕ್ತಿಯನ್ನು ಸ್ಮರಿಸಿಕೊಂಡರು ಮಹಾಪ್ರಭು. ವೀರಣ್ಣಗೌಡರ ಜೊತೆ ಚರ್ಚಿಸಿ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ಸೇರುವ ಕಡೆ ನೊಗ ಹೊತ್ತ 4 ಜೊತೆ ಎತ್ತುಗಳನ್ನು 4 ದಿಕ್ಕಿನಲ್ಲೂ ಹೊರಡಿಸಿ ಅವು ಹೋಗಿ ನಿಂತ ಜಾಗವನ್ನೇ ನಗರದ ಗಡಿ ಮಾಡಿ ಬಿಡೋಣ. ಗಡಿಗಳಲ್ಲಿ ಗೋಪುರಗಳನ್ನು ನಿರ್ಮಿಸೋಣ. ನಗರದ 9 ಬಾಗಿಲುಗಳ ಮುಂದೆ 9 ಕೆರೆಗಳನ್ನು ನಿರ್ಮಿಸೋಣ. ಕೋಟೆ ಬಾಗಿಲುಗಳ ಬಳಿ ಆಂಜನೇಯ ಮತ್ತು ವಿನಾಯಕರ ದೇವಸ್ಥಾನಗಳನ್ನು ನಿರ್ಮಿಸೋಣ. ನಿಮ್ಮ ಯೋಚನೆಯೇ ಅದ್ಭುತ ಮಹಾಪ್ರಭುಗಳೇ. ಇವೆಲ್ಲವೂ ನನ್ನ ಮಗ ಕೆಂಪನ ಕ್ರಿಯಾಶಕ್ತಿ, ರಾಣಿಯವರ ಮೇಲ್ವಿಚಾರಣೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಯಿತು. ಪ್ರಭುಗಳಿಗೆ ಪ್ರಣಾಮಗಳು. ಓಹೋ ವೀರಣ್ಣ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಗಿಡ್ಡೇಗೌಡರಿಗೆ ನಮ್ಮ ನಗರದ ಯೋಜನೆಗಳನ್ನು ವಿವರಿಸುತ್ತಿದ್ದೆ. ವೀರಣ್ಣಗೌಡರೇ, ವಿಜಯನಗರದ ಅರಸರಿಂದ ನಮ್ಮ ಯೋಜನೆಗೆ ಒಪ್ಪಿಗೆ ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ಸಹಾಯವೂ ದೊರೆತಿದೆ. ಅದು ಸರಿ, ಆದರೂ ಏನಾಯಿತು? ಏಕೆ ಹಾಗೆ ಹಿಂಜರಿಯುತ್ತಿರುವಿರಿ? ನಿನ್ನೆ ನಾವು ಉತ್ಸಾಹದಿಂದ ನಿಲ್ಲಿಸಿದ್ದ ಮಹಾದ್ವಾರ ಮತ್ತೆ ಕಳಚಿ ಬಿದ್ದಿದೆ ಪ್ರಭು. ಒಂದು ಬಾರಿ ಆಗಿದ್ದರೆ ಏನೋ ತಾಂತ್ರಿಕ ದೋಷ ಎನ್ನಬಹುದಿತ್ತು. ಒಂದಲ್ಲ ಎರಡಲ್ಲ 3 ಬಾರಿ. ಅಂದಹಾಗೆ ರಾಣಿ, ನಿನ್ನೆ ಬೆಳಗಿನ ಜಾವ ನನಗೊಂದು ಕನಸು ಬಿದ್ದಿತ್ತು. ಆ ಕನಸನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂಬುದು ನನಗೆ ತಿಳಿಯುತ್ತಲೇ ಇಲ್ಲ. ಅದೇನು ಕನಸು ಸ್ವಾಮಿ? ಹರಕೆ ಏನಾದರೂ ಸಲ್ಲಿಸಬೇಕೆಂದರೆ ಸಲ್ಲಿಸೋಣ. ಆ ಕೋಟೆ ಬಲಿಯನ್ನು ಬಯಸಿದರೆ ನನ್ನನ್ನೇ ಬಲಿ ಕೊಡಲು ನಾನು ಸಿದ್ಧ. ಛೆಛೆ, ಅಮಂಗಳದ ಮಾತಾಡಬೇಡಿ. ಅದೇನು ಕನಸಂತಾದರೂ ಹೇಳಬಾರದೆ? ಕೋಟೆಯ ಬಾಗಿಲ ಬಳಿ ಹೆಣ್ಣೊಬ್ಬಳು ಕುಳಿತು ನನ್ನ ಮಗಳು ನನಗೆ ಬೇಕು, ನನ್ನ ಮಗಳು ನನಗೆ ಬೇಕು ಎಂದು ಕಣ್ಣೀರು ಹಾಕಿ ಅಳುತ್ತಿದ್ದಳು. ಅವಳ ಅಳುವಿಗೆ ಏನು ಅರ್ಥವೋ ಎಂದು ನನಗೆ ತಿಳಿಯುತ್ತಲೇ ಇಲ್ಲ. ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಗುರುಗಳೇ, ಕೋಟೆಯ ಬಾಗಿಲ ಸಮಸ್ಯೆಗೆ ತಮ್ಮ ಶಾಸ್ತ್ರದಲ್ಲಿ ಏನಾದರೂ ಪರಿಹಾರ ದೊರಕಿತೆ? ದೂರದ ಕೇರಳದಿಂದ ಪ್ರಶ್ನೆ ಕೇಳಿ ಬಂದಿದ್ದೇವೆ, ಆದರೆ ಇದಕ್ಕೆ ಪರಿಹಾರ ಒಂದೇ. ಅದೇನು ಹೇಳಿ? ತುಂಬು ಗರ್ಭಿಣಿ ಒಬ್ಬಳನ್ನು ಆ ಜಾಗದಲ್ಲಿ ಬಲಿ ಕೊಟ್ಟರೆ ಕೋಟೆಯ ಬಾಗಿಲು ಸುರಕ್ಷಿತ. ಏನು? ನಮ್ಮ ಕೋಟೆಯ ಉಳಿವಿಗಾಗಿ 2 ಜೀವಗಳ ಬಲಿ, ನರಬಲಿ, ಗರ್ಭಿಣಿ ಸ್ತ್ರೀಯ ಬಲಿ? ಬೇಕಾದರೆ ನಾವು ವೈರಿಗಳ ತಲೆಯನ್ನು ಚೆಂಡಾಡುತ್ತೇವೆ, ರಕ್ತದ ಹೊಳೆಯದೆ ಹರಿಸುತ್ತೇವೆ. ಆದರೆ ಇದು ನಿರಪರಾಧಿಗಳ ಕೊಲೆ, ನಮ್ಮಿಂದ ಸಾಧ್ಯವಿಲ್ಲ. ಬೇಕಾದರೆ ಕೋಟೆಯ ಕೆಲಸ ಇಷ್ಟಕ್ಕೆ ನಿಂತು ಹೋಗಲಿ, ಆದರೆ ಸ್ತ್ರೀ ವಧೆ ನಮ್ಮಿಂದ ಸಾಧ್ಯವಿಲ್ಲ. ಅಪ್ಪಾಜಿ, ನಾವೇಕೆ ಧೃತಿಗೆಡಬೇಕು? ನಾವು ನಂಬಿದ ಗವಿ ಗಂಗಾಧರೇಶ್ವರನಲ್ಲಿಗೆ ಹೋಗಿ ಕೇಳೋಣ, ಅಲ್ಲವೇ ಅಮ್ಮ? ನಿಜ. ಪುರೋಹಿತರೇ, ಇಂದು ಕೆಂಪಮ್ಮನಿಗೆ ವಿಶೇಷ ಪೂಜೆ ನಡೆಸಿರಿ. ದೇವಿ ದರ್ಶನ ಚೆನ್ನಾಗಿ ಆಯಿತೆ ಮಗು? ಚೆನ್ನಾಗಿ ಆಯ್ತಮ್ಮ. ನಿನಗೆ ಆಯಾಸ ಆಗಿರಬೇಕು, ನಡಿ ಒಳಗೆ ಮಗು. ಅಮ್ಮ, ಕೋಟೆ ಬಾಗಿಲು ಈ ಬಾರಿಯೂ ಬಿದ್ದು ಹೋಗಿದೆಯಂತೆ. ಹೌದಮ್ಮ, ಆದರೆ ನೀವು ಏಕೆ ಅಲ್ಲಿ ಹೋಗಿದ್ದೀರಿ? ನಾವೆಲ್ಲೂ ಹೋಗಿರಲಿಲ್ಲ ಅಮ್ಮ, ಯಾರೋ ಹೇಳಿದ್ದನ್ನು ಕೇಳಿಸಿಕೊಂಡೆವು. ಜನರೆಲ್ಲರೂ ಆಡಿಕೊಳ್ಳುವ ಹಾಗೆ ಆಯಿತು. ಇದು ದೇವರ ಪರೀಕ್ಷೆಯೋ ಏನೋ? ಆ ದೇವರೇ ಕಾಪಾಡಬೇಕು. ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರ ಮಾಡಿದಾಯಿತು. ಸ್ವಾಮಿ, ಪೂಜಾರಿ, ಜಂಗಮ, ಜ್ಯೋತಿಷಿಗಳು ಹೇಳಿದ್ದನ್ನೆಲ್ಲ ಮಾಡಿದಾಯಿತು. ಆದರೂ ಕೆಂಪಮ್ಮ ಮಾತ್ರ ನಮ್ಮ ಮೇಲೆ ದಯೆ ತೋರಲಿಲ್ಲ. ಕೆರೆಗೆ ನೀರು ಬೀಳದಿದ್ದಾಗ ಹೆಂಗಸಿನ ಬಲಿ ಕೊಡುತ್ತಾರಂತೆ. ಆದರೆ ಇದು ಕೆರೆ ಅಲ್ಲವಲ್ಲಮ್ಮ. ಹಾಗೆ ಕೋಟೆಯ ಬಾಗಿಲು ನಿಲ್ಲದಿದ್ದರೂ ಬಲಿ ಕೊಡುತ್ತಾರಂತೆ. ಹೆಂಗಸಿನ ಬಲಿ ಕೊಟ್ಟರೆ ಕೋಟೆಯ ಬಾಗಿಲು ಭದ್ರವಾಗಿ ನಿಲ್ಲುತ್ತಂತೆ. ಇದನ್ನೆಲ್ಲ ನಿಂಗೆ ಯಾರು ಹೇಳಿದ್ದು?
ಕಡೆ ಮನೆ ಗಿರಿಜಮ್ಮನ ಮೈ ಮೇಲೆ ಕೆಂಪಮ್ಮ ಬಂದಿದ್ದಂತೆ. ಕೆಂಪಮ್ಮ ಹೀಗೆ ನುಡಿದಳಂತೆ. ಅಯ್ಯೋ, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಬಲಿ ಕೊಡುವುದೇ ಆದರೆ ಪೂಜಾರಪ್ಪ ಹೇಳದೇ ಇರುತ್ತಿದ್ದರೆ ಜೋಯಿಸರೇಕೆ ಸುಮ್ಮನೆ ಇರುತ್ತಿದ್ದರು? ಅದ್ಯಾರೋ ಕೇರಳದಿಂದ ಮಾಂತ್ರಿಕ ಬಂದಿದ್ದಾರಂತೆ, ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ. ನೀನು ಚೊಚ್ಚಲ ಬಸುರಿ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀಯ. ಒಳಗೆ ನಡಿ ಮಗು, ದೃಷ್ಟಿ ತೆಗೆಯುತ್ತೇನೆ. ಮಹಾಪ್ರಭು, ಕೋಟೆಯ ಬಾಗಿಲು ಭದ್ರವಾಗಿ ನಿಂತಿದೆ. ಇದು ಆ ನಮ್ಮ ಕುಲದೇವತೆಯ ಅನುಗ್ರಹವಲ್ಲವೇ? ಅನುಗ್ರಹವೋ ಶಾಪವೋ ತಾವೇ ಒಮ್ಮೆ ಬಂದು ನೋಡಿ. ಅಯ್ಯೋ, ಇವಳು ನಮ್ಮ ಮುದ್ದಿನ ಸೊಸೆ ಅಲ್ಲವೇ? ಅಯ್ಯೋ, ನಮ್ಮ ನಾಡದೇವಿ ಕಣ್ಮರೆಯಾದಳು. ಯಾರು ಅಳಬೇಕಾಗಿಲ್ಲ. ತನ್ನ ಮನೆಯ ಗೌರವವನ್ನು ಉಳಿಸಿ ನಾಡನ್ನು ಕಟ್ಟಲು ತನ್ನ ಪ್ರಾಣವನ್ನೇ ಬಲಿ ಕೊಟ್ಟ ಪುಣ್ಯಾತ್ಕಿತಿ ಇವಳು. ನಾವು ಬಾಯಿಂದ ಆಡಿ ತೋರಿಸುವುದನ್ನು ಇವಳು ಮಾಡಿ ತೋರಿಸಿದ್ದಾಳೆ. ಪುಣ್ಯಾತ್ಮಳು. ಯಾರಲ್ಲಿ? ಅವಳ ಜನ್ಮಸ್ಥಳವಾದ ಕೋರಮಂಗಲದಲ್ಲಿ ಅವಳಿಗಾಗಿ ದೇವಾಲಯ ನಿರ್ಮಾಣವಾಗಲಿ. ನಮ್ಮ ಸೊಸೆ ಅಗಸಿ ಕೆಂಪಾಂಬೆಯ ಪಾದ ಸೇರಿದಳು. ಅವಳ ಪಾದ ದರ್ಶನದ ಪುಣ್ಯ ನಮಗೆ ಬದುಕಿರುವವರೆಗೂ ಲಭಿಸಲಿ. ಅಳಬೇಡ ರಾಣಿ, ಹಿರಿಯರಾದ ನಮಗೆ ಸಾಧ್ಯವಾಗದ ತ್ಯಾಗವನ್ನು ಅವಳು ಮಾಡಿ ತೋರಿಸಿದಳು. ಅಕ್ಷರಶಃ ದೇವಿಯಾದಳು. ಅದಕ್ಕಾಗಿ ದುಃಖಿಸಬಾರದು. ಮುಂದಿನ ಕಾರ್ಯಕ್ಕೆ ಸಿದ್ಧತೆಯಾಗಲಿ. ವಿಜಯನಗರದಿಂದ ಬಂದ ಸಂದೇಶವನ್ನು ಓದಿ ಅರಸರನ್ನು ಕಾಣಲು ಹೋದ ಕೆಂಪೇಗೌಡರು 2 ವರ್ಷಗಳಾದರೂ ಮರಳಿ ಬಂದಿಲ್ಲ. ಇತ್ತ ಅರಮನೆಯಲ್ಲಿ ರಾಣಿ ಅದೇ ವಿಚಾರವಾಗಿ ಚಿಂತಾಗ್ರಸ್ತರಾಗಿ ಕುಳಿತಿದ್ದಾರೆ. ಅವರು ಹೋಗಿ 2 ವರ್ಷಗಳಾಗಿವೆ. ಇದುವರೆಗೂ ಯಾವ ಸುದ್ದಿಯೂ ಇಲ್ಲ. ಇವತ್ತು ಬರುತ್ತಾರೆ, ನಾಳೆ ಬರುತ್ತಾರೆ ಅಂತ ಕಾದು ಕುಳಿತಿದ್ದೇ ಆಯಿತು. ಅವರು ಯಾರದೋ ಸಂಚಿಗೆ ಬಲಿಯಾಗಿದ್ದಾರೆ ಎಂಬುದು ನನ್ನ ಅನುಮಾನ. ರಾಣಿಯವರ ಮಾತು ನನಗೂ ಸರಿ ಎನ್ನಿಸುತ್ತಿದೆ. ಇದನ್ನು ಬಹಳಷ್ಟು ಸರಿ ರಾಜಕುಮಾರರಿಗೆ ತಿಳಿಸಿದ್ದೇನೆ. ಹೌದು ಗೌಡರೇ, ಆದರೆ ನೀವು ದಯಮಾಡಿ ತಪ್ಪು ಭಾವಿಸಬೇಡಿ. ಧರ್ಮಾತ್ಮರು ರಾಜಭಕ್ತರಾದ ನಮ್ಮ ತಂದೆಯವರಿಗೆ ಏನೂ ಆಗುವುದಿಲ್ಲ. ಅವರು ಸುರಕ್ಷಿತವಾಗಿ ಹಿಂದಿರುಗಿ ಬರುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದೆ. ಆದರೆ ಇನ್ನು ಕಾಯುವುದರಲ್ಲಿ ಅರ್ಥವಿಲ್ಲ. ಸೈನ್ಯದೊಂದಿಗೆ ಹೋಗಿ ವಿಜಯನಗರದ ಮೇಲೆ ಆಕ್ರಮಣ ಮಾಡಿದರೂ ಸರಿ, ನಮ್ಮ ಪ್ರಭುಗಳನ್ನು ಹುಡುಕಿ ತರಬೇಕು. ಬೇಡ, ನಾವು ಈ ವಿಷಯದಲ್ಲಿ ದುಡುಕುವುದು ಬೇಡ. ಹೌದು, ಯಾರೋ ಪಿತೂರಿ ಮಾಡಿ ವಿಜಯನಗರದ ಅರಸರ ತಲೆಕೆಡಿಸಿರಬೇಕು. ಇದರಿಂದ ನಮ್ಮ ಪ್ರಭುಗಳನ್ನು ಬಂಧಿಸಿದ್ದ ಸಾಧ್ಯತೆ ಇದೆ. ಇದು ಕಳೆದ ಬಾರಿ ಯುದ್ಧ ಮಾಡಿ ಸೋತ ಜಗದೇವರಾಯನ ಕುತಂತ್ರ ಇರಬೇಕು ಅನ್ನಿಸುತ್ತದೆ. ಆ ಏಡಿಗಳು ನಮ್ಮ ಪ್ರಭುಗಳನ್ನು ಏನು ಮಾಡಲಾಗದು. ಏನಾದರೂ ಆಗಲಿ, ಯಾವುದಕ್ಕೂ ಒಂದು ಸಲ ಓಲೆಯನ್ನು ಕಳಿಸಿದ ಯಾವ ಓಲೆಗೂ ಉತ್ತರವಿಲ್ಲ ತಾಯಿ. ಅಪ್ಪಾಜಿ ಹೇಗಿದ್ದಾರೋ ತಿಳಿಯದು. ವೀರಣ್ಣಗೌಡರೇ, ನಿಮ್ಮ ಆಪ್ತ ಜನರೊಂದಿಗೆ ವಿಜಯನಗರಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಎಂದು ತಿಳಿದುಕೊಂಡು ನಮಗೆ ವರದಿ ನೀಡಿ. ನಾವು ತಕ್ಷಣವೇ ಹೊರಟು ಬರುತ್ತೇವೆ. ವಿಜಯನಗರದ ಅರಸರ ಅಳಿಯ ರಾಮರಾಯರಿಗೆ ಸುಗಂಧ ದ್ರವ್ಯವೆಂದರೆ ಬಹಳ ಇಷ್ಟ. ದ್ರವ್ಯವನ್ನು ಕೊಡುವ ನೆಪದಲ್ಲಿ ಹೋಗಿ ನಮ್ಮ ಅಪ್ಪಾಜಿಯ ಬಗ್ಗೆ ತಿಳಿದುಕೊಂಡು ಅವರನ್ನು ಕರೆದು ತರುವ ವ್ಯವಸ್ಥೆ ಮಾಡಿ. ಒಳ್ಳೆಯ ಸಲಹೆ. ಹಾಗೆ ಮಾಡುವೆ ರಾಜಕುಮಾರರೇ. ನಾವಿನ್ನು ಬರುತ್ತೇವೆ. ಅಪ್ಪಣೆ ಕೊಡಿ. ಮಹಾಪ್ರಭುಗರಿಗೆ ಜಯವಾಗಲಿ. ಪ್ರಭು, ಸುಗಂಧದ ವ್ಯಾಪಾರಿ ಇಬ್ಬರು ತಮ್ಮನ್ನು ನೋಡಲು ಬಂದಿದ್ದಾರೆ. ಅವರ ಬಳಿ ವಿದೇಶದ ಸುಗಂಧಗಳಿವೆ. ಅನೇಕ ದಿನದಿಂದ ತಮ್ಮ ಭೇಟಿಗಾಗಿ ಕಾಯುತ್ತಿದ್ದಾರೆ. ಹೌದೇ? ಹಾಗಾದರೆ ಒಳಗೆ ಕರೆದು ತನ್ನಿ. ಮಹಾಪ್ರಭುವಿಗೆ ಜಯವಾಗಲಿ. ತಮ್ಮಲ್ಲಿ ಶ್ರೇಷ್ಠವಾದ ಸುಗಂಧ ದ್ರವ್ಯಗಳಿವೆಯಂತೆ, ಹೌದೇ? ಹೌದು ಮಹಾಪ್ರಭು. ಹೊರನಾಡು ಮತ್ತು ವಿದೇಶದ ಅಪರೂಪದ ಸುಗಂಧ ದ್ರವ್ಯಗಳು ನಮ್ಮ ಬಳಿ ಇವೆ. ಆದರೆ ಅದನ್ನು ನಿಮಗೆ ನೀಡುವವರೇ ಸೆರೆಮನೆಯಲ್ಲಿದ್ದಾರೆ. ಏನಂದ್ರೆ? ನಿಜ ಹೇಳಿ, ಯಾರು ನೀವು? ಮಹಾಪ್ರಭು, ನಾವು ಯಲಹಂಕ ಭಾಗದ ಕೆಂಪೇಗೌಡರ ಕಡೆಯವರು. ತಾವು ಯುದ್ಧದಲ್ಲಿದ್ದಾಗ
ನಿಮ್ಮ ಆಸ್ಥಾನದಿಂದ ನಮ್ಮ ಕೆಂಪೇಗೌಡರಿಗೆ ಒಂದು ಕರೆ ಬಂತು. ಕೋಟೆ ಕಟ್ಟಿದ್ದಕ್ಕೆ ತಾವು ಸಂತೋಷ ಪಟ್ಟು ಅವರನ್ನು ನೋಡಲು ಕರೆಸಿಕೊಂಡಿರಿ ಎಂದು ನಾವು ಭಾವಿಸಿದ್ದೆವು. ಆದರೆ ನೀವು ಇಲ್ಲಿ ಇರಲಿಲ್ಲ ಎಂದು ತಿಳಿಯಿತು. ಸದಾಶಿವರಾಯರು ಚಾಡಿಕೋರರ ಮಾತನ್ನು ನಂಬಿ ಕೆಂಪೇಗೌಡರನ್ನು ಕಾರಾಗೃಹಕ್ಕೆ ತಳ್ಳಿದ್ದಾರೆ ಮಹಾಪ್ರಭು. ಮುಂದಿನ ದಾರಿಯನ್ನು ನೀವೇ ತೋರಬೇಕು. ಏನು, ನಮ್ಮ ಆಪ್ತನಿಗೆ ಇಂಥ ದುರ್ಗತಿಯೇ? ಇದು ನಿಜವೇ? ಚನ್ನಪಟ್ಟಣದ ಜಗದೇವರಾಯನೆಂಬ ಕುತಂತ್ರಿ ಸದಾಶಿವರಾಯರಿಗೆ ಕೆಂಪೇಗೌಡರ ಮೇಲೆ ಇಲ್ಲಸಲ್ಲದ್ದನ್ನು ಹೇಳಿ ಅವರ ಮನಸ್ಸನ್ನು ಕೆರಳಿಸಿದ್ದಾನೆ ಪ್ರಭು. ಯಾರಲ್ಲಿ? ಕಾರಾಗೃಹದ ಅಧಿಕಾರಿಗಳಿಗೆ ನಾನು ಆಜ್ಞೆ ಮಾಡಿದ್ದೇನೆ ಎಂದು ತಿಳಿಸಿ ಈ ಕ್ಷಣದಿಂದಲೇ ಕೆಂಪೇಗೌಡರನ್ನು ಸೆರೆಯಿಂದ ಮುಕ್ತಗೊಳಿಸಲು ಹೇಳಿ. ಕೆಂಪೇಗೌಡರೇ, ನಮ್ಮನ್ನು ಕ್ಷಮಿಸಿ, ತಿಳಿಯದೆ ಪ್ರಮಾದವಾಯಿತು. 2 ವರ್ಷಗಳ ಕಾಲ ನಾವು ಸುಲ್ತಾನರ ವಿರುದ್ಧ ಹೋರಾಟದಲ್ಲಿ ತೊಡಗಿದ್ದೆವು. ಅದೇ ಸಮಯದಲ್ಲಿ ನಮಗೆ ತಿಳಿಯದೆ ಅಚಾತುರ್ಯವೊಂದು ಜರುಗಿ ನೀವು 2 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಕಾಲ ಕಳೆಯಬೇಕಾಯಿತು. ನಿಮಗಾಗಿರುವ ನೋವು ಕಷ್ಟ ನಮಗೆ ತಿಳಿದಿದೆ. ಸನಾತನ ಧರ್ಮದ ರಕ್ಷಣೆಗಾಗಿ ನಾವು ಮುಂಬರುವ ದಿನಗಳಲ್ಲಿ ಸುಲ್ತಾನರ ದಾಳಿಯನ್ನು ಎದುರಿಸಬೇಕು. ಆಗ ನಿಮ್ಮ ನೆರವು ನಮಗೆ ಅವಶ್ಯಕ. ಆದ್ದರಿಂದ ಈ ಚಿನ್ನದ ಖಡ್ಗವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ದಯಮಾಡಿ ಇದನ್ನು ನೀವು ಸ್ವೀಕರಿಸಬೇಕು. ರಾಮರಾಯರೇ, ನೀವು ನಮ್ಮ ಮೇಲೆ ಇಟ್ಟಿರುವ ಅಭಿಮಾನ ದೊಡ್ಡದು. ಅದಕ್ಕೆ ನಾವು ನಿಮಗೆ ಚಿರಋಣಿ. ವಿಜಯನಗರದ ವಿರುದ್ಧ ನಾವು ಕನಸಿನಲ್ಲೂ ಕೇಳಲು ಬಯಸಲಾರೆವು. ನಮ್ಮ ರಕ್ತದ ಕೊನೆಯ ಬಿಂದು ಇರುವವರೆಗೂ ಈ ರಾಜ್ಯದ ಧರ್ಮದ ರಕ್ಷಣೆಗಾಗಿ ಹೋರಾಡುತ್ತೇವೆ. ಈ ಖಡ್ಗವನ್ನು ಧರ್ಮದ ರಕ್ಷಣೆಗಾಗಿ ಬಳಸಬೇಕೆಂದು ನಾನು ಅರಿತಿದ್ದೇನೆ. ಹಾಗೆ ನಡೆದುಕೊಳ್ಳುವೆ, ಬಾಳುವೆ.